ವಿಷ್ಣು ಸಹಸ್ರನಾಮ ಹೇಳಿದ್ರೆ ಕೊನೆಯಲ್ಲಿ ಹೇಳ್ತಾರೆ ಫಲಸ್ತುತಿ, ಅದು ಬರ್ತಿದೆ. ಇವಾಗ ಲಲಿತಾ ಸಹಸ್ರನಾಮ ಹೇಳಿದ್ರೆ ಅದಕ್ಕೆ ಫಲಸ್ತುತಿ ಇದೆ, ಕೊನೆಯಲ್ಲಿ ಆ ಫಲ ಸಿಗ್ತದೆ. ನಮಸ್ತೆ ಸರ್. ಯಾವ ಮಂತ್ರ ಹೇಳಿದ್ರೆ ಯಾವ ಯೋಗ ಸಿಗುತ್ತೆ, ಇಲ್ಲ ಯಾವ್ದಾದ್ರು ನಮ್ಗೆ ಕಡಿಮೆ ಆಗುತ್ತೆ? ಯಾವ ಮಂತ್ರ ಹೇಳಿದ್ರೆ ಒಳ್ಳೇದು? ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಪರ್ಸನ್ಸ್ ವ್ಯೂಯಿಂಗ್ ಆಫ್ ಡಿವಿನಿಟಿ. ಒಬ್ರು ವೈಷ್ಣವಿಟ್ಸ್ ಇರ್ತಾರೆ, ಇನ್ನೊಬ್ರು ಶೈವರ್ಸ್ ಇರ್ತಾರೆ, ಕೆಲವರು ದೇವಿ ಉಪಾಸನೆ ಮಾಡ್ತಾರೆ. ಸೊ ಅವ್ರವ್ರು ಅದನ್ನ ಚೂಸ್ಕೊಂಡು ಅಲ್ಲಿಂದ ಬೀಜ ಮಂತ್ರ ತಗೊಂಡು ಅವರು ಮಾಡ್ಬೋದು. ಇಲ್ಲ ಯಾವುದು ಬೇಡ, ಪರಬ್ರಹ್ಮನೇ ಬೇಕಂದ್ರೆ ನಂದು ಯಾವುದಿಲ್ಲ, ಎಲ್ಲ ನಿಂದೆ ಅಂತ ಹೇಳಿದ್ರೆ ಸಾಕು. ದಟ್ ಒನ್ ಮಂತ್ರ ಇಸ್ ಇನಫ್. ನಥಿಂಗ್ ಇಸ್ ಮೈನ್, ಎವ್ರಿಥಿಂಗ್ ಇಸ್ yours. You just contemplate that. No need of anything. That itself will give you the full fruit of it. That is Parabrahma's way of offering the prayers to him. Nothing is mine, everything is yours. ನಂದು ಯಾವುದಿಲ್ಲ, ಎಲ್ಲ ನಿನ್ನದೇ. ಏನದೆಂದು ಒಂದ್ರ ಮೇಲೆ ಎಲ್ಲ ಮುನ್ನದಾಗಟಂ. ನಾದಿ అనేది ಯಾವುದು లేదు, ಅಂತ ನೀದೆ. ಸೊ ಲೈಕ್ ಆ ಭಾವನೆಯಿಂದ ಯು keep contemplating within you, that will give you self realization. You will know who you are. ಯಾವ ಮಂತ್ರ ಈಗ ನೀವು ಹೇಳೋ ಪ್ರಕಾರ ಬೆಸ್ಟ್ ಅಂತೀರಾ? ಈಗ ಇರೋ ಇದರಲ್ಲಿ ತಾರಕ ಮಂತ್ರ ರಾಮ ಇಸ್ ಬೆಸ್ಟ್. ಇವಾಗ ನೋಡಿ, ಎಲ್ಲ ಕಡೆ ರಾಮ ಮಂತ್ರ ಇಟ್ ಈಸ್ ವೈಬ್ರೇಟಿಂಗ್ ಥ್ರೂಔಟ್ ಭಾರತ ಅಂತಲ್ಲ, ಈವನ್ ಥ್ರೂಔಟ್ ದ ವರ್ಲ್ಡ್ ಇಟ್ ಈಸ್ ಬೀಯಿಂಗ್ ಸ್ಪ್ರೆಡ್, ಅಂಡ್ ದಟ್ ರಾಮ ಮಂತ್ರ ಇಸ್ ಬೀಯಿಂಗ್ ಅಟರ್ಡ್ ಎವ್ರಿವೇರ್. ಸೊ ಅಂದರೆ ತಿಳ್ಕೋಬೇಕು, ದ ರಿಷೀಸ್ ಹ್ಯಾವ್ indirectly inculcated that mantra into the humanity for the better of humanity in future ಅಂತ ನಾನು ಹೇಳಿದ್ದೀನಲ್ಲ ಲಾಸ್ಟ್ ಎಪಿಸೋಡ್ನಿಂದ. ರಾಮ ಅಂದರೆ ಹೆಂಗೆ ಬಂತು, ಅದರದ್ದು ಎಫೆಕ್ಟ್ ಏನು, ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀವಿ ಏನಾಗ್ತದೆ ಅಂತ. ಅದಕ್ಕೆ ಗುರು ಬೇಡ, ಯಾರು ಬೇಡ, ನೀವು ಸುಮ್ಮನೆ ಮನಸ್ಸಿನಲ್ಲಿ ರಾಮ ರಾಮ ಅಂದರೆ ಸಾಕು. ಅದೇ ಅವರು ಒಬ್ರು ಕೇಳಿದ್ದೇನೆಂದ್ರೆ, ಈಗ ಹನುಮಾನ್ ಚಾಲೀಸ್ ಹೇಳ್ತೀವಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ತೀವಿ, ಯಾವ ಮಂತ್ರದಿಂದ ಯಾವ ಫಲ ನಮ್ಗೆ ಸಿಗುತ್ತೆ? ಅಲ್ಲ, ವಿಷ್ಣು ಸಹಸ್ರನಾಮ ಹೇಳಿದ್ರೆ ಕೊನೆಯಲ್ಲಿ ಹೇಳ್ತಾರೆ ಫಲಸ್ತುತಿ, ಅದು ಬರ್ತಿದೆ. ಇವಾಗ ಲಲಿತಾ ಸಹಸ್ರನಾಮ ಹೇಳಿದ್ರೆ ಅದಕ್ಕೆ ಫಲಸ್ತುತಿ ಇದೆ, ಕೊನೆಯಲ್ಲಿ ಆ ಫಲ ಸಿಗ್ತದೆ. ಆ ಥರ ಎವ್ರಿಥಿಂಗ್ ಇಟ್ ಹಸ್ ಗಾಟ್ ಇನ್ ದ ಎಂಡ್ ದೇರ್ ಇಸ್ ಹೇಳ್ತಾರೆ ಅದಕ್ಕೆ ಏನು ಫಲ ಅಂತ. ಇವಾಗ ಹನುಮಾನ್ ಚಾಲೀಸ ಹೇಳಿದ್ರೆ ಆ ಕೊನೆಯಲ್ಲಿ ಅದಕ್ಕೂ ಒಂದು ಫಲ ಇದೆ, ಅದೇ ಸಿಗ್ತದೆ ಅವ್ರಿಗೆ. ಆ ಮಂತ್ರದಲ್ಲಿ ಅದರಲ್ಲಿ ಫಲ ಏನ್ ಸಿಗುತ್ತೆ ಕೊನೆಯಲ್ಲಿ ಹೇಳ್ತಾರೆ. ಅದು ಆ ಮಂತ್ರ ಹೇಳೋದ್ರಿಂದ ಆ ಫಲ ಏನು ತಿಳ್ಕೊಂಡ್ಬಿಡ್ಬೋದು. ಸರ್, ಇನ್ನೊಬ್ರು ಕೇಳಿದ್ದಾರೆ, ನಂದಕಿಶೋರನವರು, ಶ್ರೀ ಭಗವಾನ್ ರಮಣ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಭಗವಾನ್ ರಮಣ ಮಹರ್ಷಿ ವೇಸೆ ನಾನು ಇದೇ ನಮ್ಮ ಗುರು ಅಮರ ಅವ್ರ ಹತ್ರ ಒಂದ್ಸತಿ ಕೇಳಿದೆ, ಸರ್ ಭಗವಾನ್ ರಮಣ ಮಹರ್ಷಿ ಬಗ್ಗೆ ಹೇಳಿ ಅಂತ. ಆ್ಯಂಡ್ ಕ್ಯಾನ್ ಐ ಆಲ್ಸೋ ಬಿಕಮ್ ಹಿಮ್ ಅಂತ. ಅವ್ರು ಹೇಳಿದ್ರು, ನೋ ಯು ಕ್ಯಾನ್ ಬಿಕಮ್ ಹಿಮ್, ಬಟ್ ಯು ಹ್ಯಾವ್ ಟು ಟೇಕ್ ನಂಬರ್ ಆಫ್ ಬರ್ತ್ಸ್. ಹಿ ಹ್ಯಾಸ್ ಟೇಕನ್ ನಂಬರ್ ಆಫ್ ಬರ್ತ್ಸ್ and he has evolved himself spiritually. He has done the spiritual sadhana. This birth he has attained the peak of the spirituality, and he has realized who he is. That is the actual spiritualism, to know who you are. So he has realized that, and so he has evolved himself, and he knows that this is not the original home, and this body is not his. It is something else which is his. That is ಪರಬ್ರಹ್ಮ ಲೋಕ, ವಿಚ್ ಇಸ್ ಒನ್ಸ್. ನಾನು ಒಂದು ಹೇಳ್ತೀನಿ, ಸಿಂಪಲ್ ಇದು. ನಮ್ಮ ಗುರು ಅಮರ ಅವರು ಆ್ಯಸ್ ಎ ಸ್ಟೂಡೆಂಟ್ ಈ ವಾಸ್ ಸ್ಟಡಿಂಗ್ ಇನ್ ಪ್ರೆಸಿಡೆನ್ಸಿ ಕಾಲೇಜ್ ಚೆನ್ನೈ. ಅವಾಗ ದೇರ್ ವೇರ್ ಸಮ್ ಗುಡ್ ಫ್ರೆಂಡ್ಸ್ ವಿತ್ ಹಿಮ್. ಸೊ ಸಡನ್ಲಿ ದೇ ಕೇಮ್ ಟು ನೋ ಅಬೌಟ್ ರಾಮನ ಮಹರ್ಷಿ, ಆ್ಯಂಡ್ ದೇ ಸೆಡ್ ಲೆಟ್ ಅಸ್ ಗೋ, ವಿ ವುಡ್ ಲೈಕ್ ಟು ಟೆಸ್ಟ್ ಅಬೌಟ್ ಹಿಮ್ ಅಂತ. ಸರಿ ಅಂತ ದೇ ಲೆಫ್ಟ್ ಇನ್ ದ ಕಾರ್ ಆ್ಯಂಡ್ ದೇ ಕೇಮ್ ಟು ತಿರುವಣ್ಣಾಮಲೈ. ಆವತ್ತು ಏನಾಯಿತು, ರಮಣ ಮಹರ್ಷಿ ವಾಸ್ ಇನ್ ಅ ಮೌನಾರ್ಥ. ಸೊ ಇವ್ರು ಹೋದರು, ದೇರ್ ವಾಸ್ ಲಾಟ್ ಆಫ್ ಆಡಿಯನ್ಸಸ್ ದೇರ್. ದೆನ್ ಇವ್ರು ಕೇಳಿದ್ರು, ನಾವು ಇವಾಗ ಹೆಂಗೆ ಕ್ವಶನ್ ಕೇಳೋಕ್ಕಾಗ್ತದೆ ಅಂತ. ಆವಾಗ ಅಮರ ಅವ್ರು ಹೇಳಿದ್ರು, ಐ ವಿಲ್ ಗಿವ್ ಎ ಸಜೆಷನ್, ನಿಮ್ದು ಏನು ಕ್ವಶನ್ಸ್ ಇದೆ ಒಂದು ಬರೆದು ಒಂದು ಪೇಪರ್ನಲ್ಲಿ ಕೊಡಿ, ಒಂದು ಕವರ್ನಲ್ಲಿ ಹಾಕಿ ಸೀಲ್ ಮಾಡಿ ನಾನು ಇಟ್ಕೊಳ್ತೀನಿ, ಐ ವಿಲ್ ಗೆಟ್ ಯು ದ ಆನ್ಸರ್ ಫಾರ್ ಇಟ್ ಅಂದರು. ಸರಿ ಅಂತ ಇವರು ಒಬ್ರೊಬ್ರು ಏನು ಮಾಡಿದ್ರು, ಅವ್ರವ್ರ ಕ್ವಶನ್ಸ್ ಹಾಕಿ ಒಂದು ಪೇಪರ್ನಲ್ಲಿ ಬರೆದು ಅದನ್ನು ಕವರ್ನಲ್ಲಿ ಸೀಲ್ ಮಾಡಿ ಅಮರ ಅವ್ರು ಕೊಟ್ಟರು. ಅವ್ರ ಪಾಕೆಟ್ನಲ್ಲಿ ಇಟ್ಕೊಂಡು ಹೋದರು. ಅವ್ರ ಮುಂದೆ ಕೂತ್ಕೊಂಡ್ರು. ಅವರು ಸ್ಮೈಲ್ ಮಾಡಿದ್ರು, ಇವರು ಸ್ಮೈಲ್ ಮಾಡಿದ್ರು. ವಿತಿನ್ ಫ್ಯೂ ಸೆಕೆಂಡ್ಸು ಅಮರ ಇಲ್ಲಿ ಬ್ರೂ ಮಧ್ಯದಿಂದ ಒಂದು ಬ್ಲೂ ಲೈಟ್ ಹೋಯ್ತು. ಅವ್ರ ಬ್ರೂ ಮಧ್ಯಕ್ಕೆ ಬ್ಲೂ ಲೈಟ್ ಹೋಯ್ತು. ತಿರ್ಗಿ ಆ ಬ್ಲೂ ಲೈಟ್ ಕೇಮ್ ಬ್ಯಾಕ್. ಅವರು ನಮ್ಮ ಗುರು ಅವರ ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ರು. ಆಚೆ ಬಂದಮೇಲೆ ಅವ್ರ ಕವರ್ ತೆಗೆದು ಹೇಳಿದ್ರು, ದ ಆನ್ಸರ್ಸ್ ಆರ್ ಹಿಯರ್ ನೋಡಿ ಅಂತ. ಫಾರ್ ಎವ್ರಿ ಕ್ವಶನ್ ದೇರ್ ವಾಸ್ ಆನ್ಸರ್.
ಆ್ಯಂಡ್ ದ ಕ್ವಶನ್ಸ್ ವೇರ್ ಅಬೌಟ್ ಹೈಲಿ ಸೈಂಟಿಫಿಕ್ ಫಿಸಿಕ್ಸು ಆ ಥರ ಕೆಮಿಸ್ಟ್ರಿ ಆ ಥರ ಕ್ವಶನ್ಸ್ ಕೇಳಿದ್ರು. ಎವ್ರಿಥಿಂಗ್ ದೇರ್ ವಾಸ್ ಆನ್ಸರ್ ಇನ್ ಇಟ್. ಸೊ ದಿಸ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಮ್. ಸೊ ಆ ಸ್ಟೇಟ್ ಬಂದ್ಬಿಟ್ಟು ಅದಾದಮೇಲೆ ಕೆಲವು ದಿವಸ ಆದಮೇಲೆ ನಮ್ಮ ಗುರು ಅವರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದರು. ಆವಾಗ ಮಾರ್ಕಂಡೇಯ ಮಹರ್ಷಿ ಬಂದ್ಬಿಟ್ಟು ಅಮರ ಅವ್ರಿಗೆ ಹೇಳಿದ್ರು, ರಮಣ ಮಹರ್ಷಿ ಅವರು ಇನ್ನು ಕೆಲವು ದಿವಸದಲ್ಲಿ ಹಿ ಈಸ್ ಗೋಯಿಂಗ್ ಟು ಲೀವ್ ಹಿಸ್ ಬಾಡಿ, ಯು ಗೋ ಆ್ಯಂಡ್ ಆಸ್ಕ್ ಹಿಮ್ ವೆದರ್ ಹಿ ಈಸ್ ಪ್ರಿಪೇರ್ ಟು ವರ್ಕ್ ಫಾರ್ ಅಸ್ ಆಸ್ ಎ ವರ್ಕರ್ ಅಂತ. ಸರಿ ಅಂತ ನಮ್ಮ ಅಮರ ಅವರು ತಿರುವಣ್ಣಾಮಲೆಗೆ ಹೋಗ್ತಾರೆ. ಹೋಗಿ ಅವ್ರನ್ನ ಮೀಟ್ ಮಾಡಿ ನಮಸ್ಕಾರ ಮಾಡಿ ಇಬ್ಬರು ದೇ ಎಕ್ಸ್ಚೇಂಜ್. ನಮ್ಮ ಥರ ಅಲ್ಲ ಈ ಥರ ಮಾತು ಗೀತಲ್ಲ, ಇಟ್ ಈಸ್ ಓನ್ಲಿ ಥ್ರೂ ಮೈಂಡ್ ರೀಡಿಂಗ್ ಅದು. ಆವಾಗ ಅಮರ ಅವ್ರು ಕೇಳ್ತಾರೆ, ಲೈಕ್ ದಿಸ್ ಐ ಕಮ್ ಫ್ರಮ್ ಮಾರ್ಕಂಡೇಯ ಮಹರ್ಷಿ, ಈ ಆಸ್ ಯು ವೆದರ್ ಯು ಆರ್ ಪ್ರಿಪೇರ್ ಟು ವರ್ಕ್ ಫಾರ್ ದ ರಿಷೀಸ್. ಆವಾಗ ರಮಣ ಮಹರ್ಷಿ ಹೇಳ್ತಾರೆ, ನೋ ಐ ಆಮ್ ನಾಟ್ ಪ್ರಿಪೇರ್, ಐ ವಾಂಟ್ ಟು ಗೋ ಬ್ಯಾಕ್ ಟು ಪರಬ್ರಹ್ಮ ಲೋಕ ವಿಚ್ ಈಸ್ ಮೈ ಒರಿಜಿನಲ್ ಹೋಮ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಇನ್ವಿಟೇಷನ್ ಆಪರ್ಚುನಿಟಿ ಹೇಳ್ಬಿಟ್ಬಿಟ್ಟಾರೆ. ಅದು ಹಾಗಿದ್ದು ಒಂದು 1 ಮಂತ್ನಲ್ಲಿ ಅವರು ದೇಹ ಬಿಟ್ಬಿಡ್ತಾರೆ. ಸೊ ಇದು ನಮ್ಗೆ ಗೊತ್ತಿರಂಗೆ ರಮಣ ಮಹರ್ಷಿ ಬಗ್ಗೆ. ಬಟ್ ರಮಣ ಮಹರ್ಷಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಅ ಓಷನ್ ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಬುಕ್ಸ್ ಇನ್ ಇಟ್, ಲಾಟ್ ಆಫ್ ಇದು. ಇನ್ನೊಂದು ಎನಿವನ್ ಗೋಸು ತಿರುವಣ್ಣಾಮಲೈ ಅವರು ಆಶ್ರಮಕ್ಕೆ ಹೋಗಿ ಅವ್ರದ್ದು ಸಮಾಧಿ ಅಲ್ಲಿ ಕೂತ್ಕೊಂಡ್ರೆ ಫುಲ್ ಆಫ್ ವೈಬ್ರೇಷನ್ಸಲ್ಲಿ. ಯು ಜಸ್ಟ್ ಸಿಟ್ ದೇರ್, ಆಲ್ ಯುವರ್ ನೆಗೆಟಿವಿಟಿ ವಿಲ್ ಗೋ ಆಫ್, ಪಾಸಿಟಿವಿಟಿ ಬರ್ತದೆ, ಯು ವಿಲ್ ಹ್ಯಾವ್ ಕಾಮ್ನೆಸ್. ಆ ಥರ ಒಂದು ಎನ್ವೈರ್ಮೆಂಟ್ ಆ ಥರ ಇದೆ. ಅವರು ಅಷ್ಟು ದಿವಸ ಮಾಡಿದ್ದು ಆ ಒಂದು ಸ್ಪಿರಿಚುವಲ್ ಎನರ್ಜಿ ಇಟ್ ಹಸ್ ಸ್ಪ್ರೆಡ್ ದೇರ್. ಎನಿವನ್ ಹೂ ಗೋಸ್ ದೇರ್ ದೇ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಇಟ್. ಸರ್, ಇನ್ನೊಬ್ರು ಕೇಳಿದ್ರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರೋ ಪ್ರಕಾರ ಕ್ರೋಧಿ ನಾಮ ಸಂವತ್ಸರ ಮಾರ್ಗಶಿರ ಮಾಸದಲ್ಲಿ ಅಂದ್ರೆ ಬೀಟಲ್ ಜ್ಯೂಸ್ ಅನ್ನೋ ನಕ್ಷತ್ರ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಂತ ಅವ್ರು ಬರೆದಿದ್ದಾರೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಬ್ರಹ್ಮ ವಿಷ್ಣುನ ನಾಭಿಯಿಂದ ಬಂದಿರೋ ಹಾಗೆ ತುಂಬಾ ಫೋಟೋದಲ್ಲಿ ತೋರಿಸಿದ್ದಾರೆ. ಬ್ರಹ್ಮ ವಿಷ್ಣು ಮಗನ ಇಲ್ಲ, ಆ್ಯಕ್ಚುಲ್ ಆಗಿ ನಾವು ಕ್ರಿಯೇಷನ್ ಆಫ್ ಬ್ರಹ್ಮಾಂಡದಲ್ಲಿ ಹೇಳಿದ್ದೀವಿ ಯಾವ ಥರ ಎಲ್ಲರೂ ಕ್ರಿಯೇಟ್ ಆಗಿದ್ದಾರೆ ಅಂತ. ನೋಡಿ, ನಮ್ಮದು ಬಂದ್ಬಿಟ್ಟು 4.32 ಬಿಲಿಯನ್ ಇಯರ್ಸ್ ಈ ಅರ್ತ್ ಲೈಫು. ಅದೇ ಥರ ಬ್ರಹ್ಮಾಂಡ ಲೈಫು ಎಷ್ಟೋ ಗೊತ್ತಿಲ್ಲ, ಅರ್ಥ ಆಯ್ತಾ? ಸೊ ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಘಟನೆಗಳು ಥ್ರೂಔಟ್ ದ ರೈಟ್ ಫ್ರಮ್ ದ ಕ್ರಿಯೇಷನ್ ಆಫ್ ದ ಬ್ರಹ್ಮಾಂಡ ಇಟ್ ಹ್ಯಾಸ್ ಹ್ಯಾಪೆಂಡ್. ಸೊ ಒಂದೊಂದು ಮನ್ವಂತರದಲ್ಲಿ, ಒಂದೊಂದು ಕಲ್ಪದಲ್ಲಿ, ಒಂದೊಂದು ಚತುರ್ಯುಗದಲ್ಲಿ, ಒಂದೊಂದು ಮಹಾಯುಗದಲ್ಲಿ ಥಿಂಗ್ಸ್ ಚೇಂಜ್ ಆ್ಯಂಡ್ ವೇರಿ ಆಗ್ತದೆ. ಕಾರಣಾಂತರವಾಗಿ ಆ ಥರ ಒಂದು ಬ್ರಹ್ಮ ಬಂದು ಅವ್ರ ನಾಭಿನಿಂದ ಹುಟ್ಟುತ್ತಾರೆ. ದಟ್ ಈಸ್ ಎ ಸ್ಪಿರಿಚುವಲ್ ಈವೆಂಟ್ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದಿಸ್ ಬ್ರಹ್ಮಾಂಡ. ಬಟ್ ಆ್ಯಕ್ಚುಲಿ ಚತುರ್ಮುಖ ಬ್ರಹ್ಮ ವಾಸ್ ಕ್ರಿಯೇಟೆಡ್ ಬೈ ಆದಿಶಕ್ತಿ ದೇವಿ, ದ ಸಗುಣ ಫಾರ್ಮ್ ಆಫ್ ಪರಬ್ರಹ್ಮ. ದಿಸ್ ಇಸ್ ದ ಫ್ಯಾಕ್ಟ್. ಕೇಳಿದ್ರು, ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದ್ವಿ ಅನ್ಸುತ್ತೆ, ನಮ್ಮ ಆತ್ಮ ಸತ್ ಮೇಲೆ ಮನುಷ್ಯ ಜನ್ಮ ಮಾತ್ರ ತಗೊಳುತ್ತಾ ಇಲ್ಲ ಪ್ರಾಣಿ ಜನ್ಮನು ತಗೊಳುತ್ತಾ? ಇಲ್ಲ, ಪ್ರಾಣಿ ಜನ್ಮ ಯಾವಾಗಲೂ ತಗೊಳ್ಳಲ್ಲ. ಆ ಆತ್ಮಗಳು ಬಂದ್ಬಿಟ್ಟು ಈ ಪ್ರಾಣಿಗಳು, ಈ ಪಕ್ಷಿಗಳು, ಈ ಗಿಡಗಳ ಆತ್ಮ ಬಂದ್ಬಿಟ್ಟು ಚತುರ್ಮುಖ ಬ್ರಹ್ಮ ಅವರ ಕ್ರಿಯೇಷನ್. 84 lakhs ಇದು ಸ್ಪೀಶೀಸ್ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಬಂದ್ಬಿಟ್ಟು ವಿ ಆರ್ ಫ್ರಮ್ ಪರಬ್ರಹ್ಮ ಲೋಕ. ಸೊ ನಾವು ಆತ್ಮ ಇದು ಹೆಂಗಂದ್ರೆ ದ ಸೀಕ್ರೆಟ್ ಈಸ್ ದ ಲಾಸ್ಟ್ ಥಾಟ್ ಆಫ್ ಯುವರ್ ಟೈಮ್ ಆಫ್ ಪ್ರಾಣ ಬಿಡ್ತಿರಲ್ಲ, ದಟ್ ಈಸ್ ಯುವರ್ ನೆಕ್ಸ್ಟ್ ಬರ್ತ್. ಇಫ್ ಯು ಥಿಂಕ್ ಮೆಟೀರಿಯಲಿ ಯು ವಿಲ್ ಕಮ್ ಬ್ಯಾಕ್ ಟು ದಿಸ್ ಅರ್ತ್, ಆರ್ ಇಫ್ ಯು ಥಿಂಕ್ ಆಫ್ ವೈಕುಂಠ, Srihari, Krishna, you go to Vaikuntha. If you think of Ishvara, you go to Kailasa. And if you think of Devi, you go to... And correspondingly like that, if you think of different like the planets, is Chandra, Aurora, you go to different lokas. Like Bur, Swara, 7 lokas idella. Each loka is represented by one of the planets. So you will go to the representative lokas. Sir, ಶೂನ್ಯ ಮಾಸದ ಬಗ್ಗೆ ಅಲ್ಲ, ಶೂನ್ಯ ಮಾಸ ಅನ್ನೋದು ಇವರಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು. ಅದು ಮಾರ್ಗಶಿರ ಮಾಸ, ದಟ್ ಈಸ್ ಧನುರ್ಮಾಸ ಅಂತಾರೆ. ಆ ಪೀರಿಯಡ್ನಲ್ಲಿ ಇಟ್ ಈಸ್ ಮೋರ್ ಆಫ್ ಸ್ಪಿರಿಚುವಲ್ ಆ್ಯಕ್ಟಿವಿಟಿ ಯು ಶುಡ್ ಡೂ, ಮೆಟೀರಿಯಲ್ ಆ್ಯಕ್ಟಿವಿಟಿ ಶುಡ್ ಬಿ ಡನ್ ಲೆಸ್. ಆ ಸಮಯದಲ್ಲಿ ದ ರಿಷೀಸ್ ಗೋ ಇನ್ ಫಾರ್ ಮೆಡಿಟೇಷನ್ ಫ್ರಮ್ ಡಿಸೆಂಬರ್ 14th to 14th or 15th ಯಾವಾಗ ಶುರು ಆಗ್ತದೋ ಅಪ್ ಟು ಜಾನ್ವರಿ ಮಕರ ಸಂಕ್ರಾಂತಿ ತನಕ ದೇ ಗೋ ಇನ್ ಫಾರ್ ಧ್ಯಾನ. ಸೊ ಆ ಸಮಯದಲ್ಲಿ ಮೆಟೀರಿಯಲ್ ಆ್ಯಕ್ಟಿವಿಟಿ ಯಾವುದು ಮಾಡಬಾರ್ದು. ವಿ ಶುಡ್ ಆಲ್ಸೋ ಡೂ ಮೋರ್ ಆಫ್ ಸ್ಪಿರಿಚುವಲ್ ಆಕ್ಟಿವಿಟಿ. ಅದಕ್ಕೆ ಆ ಮಾಸ ಅದಕ್ಕೆ ಇಟ್ಟಿರೋದು. ಭಕ್ತಿ ಮಾರ್ಗ ಜಾಸ್ತಿ. ಎಸ್, ಭಕ್ತಿ. ಇಟ್ ಈಸ್ ಫಾರ್ ಸ್ಪಿರಿಚುವಲಿಸಮ್, ಟು ರಿಯಲೈಸ್ ಯುವರ್ ಸೆಲ್ಫ್, ಟು ನೋ ಅಬೌಟ್ ಪರಮಾತ್ಮ, ಆಲ್ ದೋಸ್ ಥಿಂಗ್ಸ್. ಇನ್ನೊಬ್ರು ಕೇಳ್ತಾರೆ, ಬ್ರಹ್ಮನ ಶಾಪ ಎಷ್ಟು 1000 ವರ್ಷ ಇರುತ್ತೆ, ಬ್ರಹ್ಮನ್ಗೆ ಮತ್ತೆ ಪೂಜೆ ಶುರುವಾಗುತ್ತಾ,
ಅದ್ರ ಬಗ್ಗೆ ಏನು? ಅಲ್ಲ, ಬ್ರಹ್ಮನ್ ಶಾಪ ಬಂದ್ಬಿಟ್ಟು ಇಟ್ ಈಸ್ ಫಾರ್ ಎ ಸರ್ಟನ್ ಪೀರಿಯಡ್. ಫಾರ್ ಎಕ್ಸಾಂಪಲ್, ಅಶ್ವತ್ಥಾಮ ವಾಸ್ ಕಸ್ಡ್ ಬೈ ಶ್ರೀಕೃಷ್ಣ that you should have that kind of disease and ಇದಂತ. But he pleaded with Sri Krishna, what I have done is a mistake, but I apologize for it and accept it, but please lessen the curse ಅಂತ. So divinity ಹೆಂಗಂದ್ರೆ, once you surrender to them and apologize your mistake, they come down and they give a lesser punishment. So Krishna told him, up to Kali Yuga you will have this, after that you will not have. So up to Kali Yuga he was suffering. ಅದಾದ್ಮೇಲೆ he went into Shambhala. Okay. So ಆ ಥರ ಚತುರ್ಮುಖ ಬ್ರಹ್ಮದ ಶಾಪನು ಇಟ್ ಇಸ್ ಫಾರ್ ಎ ಸರ್ಟನ್ ಪೀರಿಯಡ್. ಅದಾದ್ಮೇಲೆ ಇಟ್ ವಿಲ್ ಗೋ ಆಫ್. ಕರ್ಸ್ ಇಸ್ ಆಲ್ವೇಸ್ ಫಾರ್ ಎ ಸರ್ಟನ್ ಪೀರಿಯಡ್, ಇಟ್ ಇಸ್ ನಾಟ್ ಎಟರ್ನಲ್. Okay. ಅದಕ್ಕೆ ಒಂದು ಟೈಮ್ ಇರ್ತದೆ, ಆ ಟೈಮ್ ಆದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಬರ್ತದೆ. ಪೀರಿಯಡ್ ಮುಗಿದ್ಮೇಲೆ ಮತ್ತೆ ನಾರ್ಮಲ್. ಅಂಡ್ ಇದು ಆತ್ಮ ಬಂದು ಹೋಗ್ತದಲ್ಲ, ವಿಲ್ ಹ್ಯಾವ್ ದಿ ಸೇಮ್ ಹ್ಯೂಮನ್ ಲೈಫ್ ಓನ್ಲಿ ಅನ್ಲೆಸ್ ಅಂಡ್ ಅಂಟಿಲ್ ಯು ಮೇಕ್ ಎ ಗ್ರೇವ್ ಮಿಸ್ಟೇಕ್ and cursed by a rishi.